ನಮಸ್ತೆ ಕರುನಾಡು, ನಾನು ನಿಮ್ಮ ಎಕ್ಸ್ಪ್ರೆಚ್ಚು. ಇವತ್ತು ಡೇ 11. ಸೊ ಇವತ್ತೇನಪ್ಪ ಅಂತ ಅಂದರೆ ನನಗೊಂದು ಇಂಟರ್ವ್ಯೂ ಇತ್ತು. ಸೊ ಇಂಟರ್ವ್ಯೂ ಇರೋದ್ರಿಂದ ದೇವ್ರಿಗೆ ಕೈ ಮುಕ್ಕೊಂಡು ನಮ್ಮ ಜಿಮ್ಮಿಗೆ ಬಾಯ್ ಹೇಳ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತ ಹೋದೆ. ಸೊ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಇಂಟರ್ವ್ಯೂ ಏನಾಯ್ತು ಅಂತ ಕೇಳಿಬಿಡಿ. ಸೊ ಅದಾಗಿದ್ದ ತಕ್ಷಣ ನಾನು ಇವತ್ತು ಗಣಪತಿ ವಿಸರ್ಜನೆ ಇತ್ತು. ಸೊ ಅಲ್ಲಿಗೆ ಹೋಗಬೇಕು ಅಂತ ಇಂಟರ್ವ್ಯೂ ಮುಗಿಸ್ಕೊಂಡು ಅಲ್ಲಿಗೆ ಹೊರಟೆ, ಶ್ರವಣ್ ಬ್ರೋ ಮನೆ ಹತ್ರ. ಸೊ ಅಲ್ಲಿ ಊಟ ಮಾಡಿದ್ರೆ ಅಂದ್ರೆ ಕೇಳ್ದ ಹೋಗಿವ್ರು ನೆಂಟ್ರುಗಳು ಬಂದು ನಾನು ತುಂಬಾ ಇಷ್ಟಪಡ್ತೀನಿ ಅಂತ ಅಂದ್ರೆ ನೀನ್ ಬಿಟ್ಬಿಟ್ಟು ನಾನು ಇರಕ್ ಆಗಲ್ಲ ಅಂದ್ರೆ ಓ ಅಮ್ಮ ಬೇಡ ನಿದ್ದೆ ಮಾಡಕ್ ಬೇಡವಾ? ನಿದ್ದೆ ಮಾಡಿ ನನ್ ಜೊತೆ ಮಾಡಿ ನಮ್ಮ ಮನೆಗ್ ಮಾಡಿವಂತೆ ಬಾ. ಗಣಪತಿ ವಿಸರ್ಜನೆ ಇದ್ದಿದ್ದರಿಂದ ಅನ್ನ ಸಂತರ್ಪಣೆ ಏರ್ಪಡಿಸಿದ್ರು. ಸೊ ಅನ್ನ ಸಂತರ್ಪಣೆನ ಸ್ವೀಕರಿಸೋಣ ಅಂತ ಹೋಗಿದ್ವಿ. ತುಂಬ ವೆರೈಟೀಸ್ ಆಫ್ ಫುಡ್ಸ್ನ ಅಲ್ಲಿ ಅರೇಂಜ್ ಮಾಡಿದರು. ತುಂಬ ಅಚ್ಚುಕಟ್ಟು ಮತ್ತು ನೀಟಾಗಿ ಎಲ್ಲ ಫೆಸಿಲಿಟೀಸ್ನು ಮಾಡಿಸಿದ್ರು. ತುಂಬ ಖುಷಿಯಾಯಿತು. ಊಟನೂ ಅಷ್ಟೇ ಹೈಜೀನಾಗಿ ಸೂಪರಾಗಿತ್ತು. ನಾನಂತೂ ತಿಂದು ಕಂಗಾಲಾಗೋದೆ ರೀ. ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡು ಹೊರಗಡೆ ಹೊರಟ್ವಿ. ಸೊ ಹೋಗ್ತಾ ಇದ್ದಾಗ ಜೋರು ಮಳೆ ಹಿಡ್ಕೊಳ್ತು. ಈ ಬೈಕ್ಳಿಗೆ ಅದು ಏನಾಗ್ಬಿಡುತ್ತೆ ಏನೋ ಗೊತ್ತಿಲ್ಲ. ನಾನು ಕ್ಯಾಮ್ರಾ ತೆಗಿತಿದ್ದಂಗೆ ಮುಖ ಮುಸುಡಿ ಎಲ್ಲ ಮುಚ್ಕೊಂಡು ಸೈಡ್ಗೆ ಬಿಡ್ತಾರೆ. ಯಪ್ಪ ಕ್ಯಾಮ್ರಾ ಅಂದರೆ ಏನು ನಾಚಿಕೆ ಗುರು. ಇವರೆಲ್ಲ ಪಬ್ಲಿಕ್ ಫಿಗರ್ಸ್ಗಳಾಗ್ಬಿಟ್ರೆ ಹೆಂಗೆ ಈ ಕತೆ. ಹಾಗೆ ಒಂದು ಟೀ ಕುಡಿಯೋಣ ಅಂತ ಹೋಗಿದ್ವಿ. ಕಾಮಿಡಿ ಮಾಡ್ತಾಯಿದ್ರು ನಮ್ಮ ಹುಡುಗರು, ಕೇಳಿಸ್ಕೊಂಡು. ನೆಕ್ಸ್ಟ್ 6 o'clockಗೆ ನನ್ನದೇ ಒಂದು ಕರಾಟೆ ಕ್ಲಾಸ್ ಇದೆ. ಅಲ್ಲೊಂದು ಹಾಸ್ಟೆಲ್ ಇದೆ, ಅಲ್ಲಿ ರೆಗ್ಯುಲರಾಗಿ ಕರಾಟೆ ಹೇಳ್ಕೊಡ್ತೀನಿ 1 hour. ಸೊ 6ಇಂದ 7 o'clock ಗಂಟ ಕರಾಟೆ ಹೇಳ್ಕೊಟ್ಬಿಟ್ಟು ಮಕ್ಕಳಿಗೆ ಫೈಟಿಂಗ್ ಮೂಮೆಂಟ್ಸ್ನ ಇವತ್ತು ಪ್ರಾಕ್ಟೀಸ್ ಮಾಡಿಸಿ, ನೆಕ್ಸ್ಟು ತಾಲೂಕು ಲೆವೆಲ್ ಫೈಟ್ ಇದೆ. ಸೊ ಅದರಿಂದ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ. ಇವತ್ತು ನಜರ್ಬಾದಲ್ಲಿ ಒಂದು ಗಣಪತಿ ಕುಣಿಸಿದ್ದಾರೆ, ತುಂಬ ಕ್ಯೂಟಾಗಿದೆ ಅಂತ ಹೇಳಿದ್ನಲ್ಲ. ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇತ್ತು. ಸೊ ಆ ಫಂಕ್ಷನ್ಗೆ ಇದೇ ಏರ್ಪಾಡು ನಡೀತಾ ಇದೆ, ನೋಡ್ಕೊಳ್ಳಿ. ಸೊ ನಾನು ನೋಡಲಿಲ್ಲ, ಹೋಗಿಲ್ಲ. ನಮ್ಮ ಶ್ರವಣ್ ಬ್ರೋ ಒಂದು ಕಿಂಗ್ಸ್ಗೆ ಹೋಗೋಣ ಅಂತ ಕರೆದ್ರು. ಬಟ್ ನನಗೆ ಆಲ್ರೆಡಿ ಕಾಫಿ ಕುಡಿದೈತಲ್ಲ ಏನೋ ಬಂದ್ಬಿಟ್ಟಿತ್ತು. ಸೊ ಬೇಡ ಅಂತ ಅಂದ್ಬಿಟ್ಟು ಅವರು ಕಿಂಗ್ಸಲ್ಲಿ ಕಾಫಿ ಕುಡಿತಾಯಿದ್ರು. ನಾನು ಒಂದು ವಡಾಪಾವ್ ಮತ್ತು ಮೋಮೋಸ್ನ ತಿನ್ಕೊಂಡು ನೆಕ್ಸ್ಟು ರಾಯಲ್ ಮಾಡ್ಕೊಂಡು ಆಮೇಲೆ ಬ್ಯಾಕ್ ಕೇಸ್ ಸೆಲೆಕ್ಟ್ ಮಾಡೋಣ ಅಂತ ಬ್ಯಾಕ್ ಕೇಸ್ ಸೆಲೆಕ್ಟ್ ಮಾಡಿಬಿಟ್ಟು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ದಯವಿಟ್ಟು ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮ್ಮಂಥವ್ರನ್ನೂ ಬೆಳೆಸಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.